ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ದೇವರ ಮೇಲೆ ಭರವಸೆ ಇಟ್ಟಿದ್ದೀರಿ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಆಶೀರ್ವಾದದಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ. ನೀವೇಕೆ ಚಿಂತಿಸುತ್ತಿದ್ದೀರಾ? ಈಗ ನಿಮ್ಮ ಮೇಲೆ ತ್ರಿಲೋಕನಾಥನ ಕೈ ಇದೆ. ಈಗ ನಿಮ್ಮನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ಕೆಡುಕನ್ನು ಮಾಡಲು ಸಾಧ್ಯವಿಲ್ಲ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಮತ್ತು ಎಷ್ಟೇ ಶಕ್ತಿಯನ್ನು ಬಳಸಿದರೂ ಈಗ ನಿಮ್ಮ ಒಂದು ಕೂದಲನ್ನು ಕೂಡ ಯಾರೂ ಡೊಂಕು ಮಾಡಲು ಸಾಧ್ಯವಿಲ್ಲ. ನೀವು ಕೋಟ್ಯಾಧಿಪತಿಯಾಗಲಿದ್ದೀರಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಕುಬೇರ ಮಹಾರಾಜ ಮತ್ತು ಲಕ್ಷ್ಮೀ ದೇವಿಯ ಅಪಾರ ಕೃಪೆಯಿಂದ ಕೋಟ್ಯಾಧಿಪತಿಯಾಗುವ ಸಮಯ ಬಂದಿದೆ. ಇವೆರಡು ದೊಡ್ಡ ಶುಭಯೋಗಗಳು ನಿಮ್ಮ ಜಾತಕದಲ್ಲಿ ಸಂಚಲನವನ್ನು ಉಂಟು ಮಾಡಲಿವೆ. ಹೌದು ಸ್ನೇಹಿತರೆ, ಸಮಯವಿರುವಾಗಲೇ ವಿಡಿಯೋ ನೋಡಿಬಿಡಿ, ಆಮೇಲೆ ತುಂಬ ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ನೀವು ಚಿಂತೆ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ. ನಿಮ್ಮ ಮೇಲೆ ಯಾರ ಕೈ ಇದೆ ಎಂಬುದು ನಿಮಗೆ ಗೊತ್ತೇ ಇದೆ. ಇದು ಯಾವುದೇ ಸಾಮಾನ್ಯ ಕೈಯಲ್ಲ, ಬದಲಿಗೆ ಇದು ತ್ರಿಲೋಕನಾಥನ ಕೈಯಾಗಿದೆ. ಹೌದು ಸ್ನೇಹಿತರೆ, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಕೈಯಾಗಿದೆ. ತ್ರಿಲೋಕನಾಥ ಎಂದರೆ ಮೂರು ಲೋಕಗಳ ಒಡೆಯನಾಗಿರುವ ಆ ಶಕ್ತಿ. ಸ್ವರ್ಗ, ಭೂಮಿ ಮತ್ತು ಪಾತಾಳ ಯಾರ ಮೇಲೆ ಅವರ ಕೈ ಇರುತ್ತದೆಯೋ ಆ ಮನುಷ್ಯನು ಜಗತ್ತಿನ ಯಾವುದೇ ಶಕ್ತಿಯು ಅಲ್ಲಾಡಿಸಲು ಸಾಧ್ಯವಿಲ್ಲ ಮತ್ತು ಯಾರು ಅವನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಕಷ್ಟಗಳು ತುಂಬ ದೊಡ್ಡದಾಗಿವೆ ಎಂದು ಯೋಚಿಸುತ್ತಿದ್ದೀರಾ, ಆದರೆ ನಿಮ್ಮ ಕಷ್ಟಗಳು ಎಷ್ಟು ಚಿಕ್ಕವಿದೆ ಎಂದು ಸಮುದ್ರದಲ್ಲಿ ಒಂದು ಹನಿಯಷ್ಟು. ಆದರೆ ಮನುಷ್ಯನು ದುಃಖದಲ್ಲಿದ್ದಾಗ ಅವನಿಗೆ ಅದೇ ಹನಿಯು ಸಾಗರದಂತೆ ಭಾಸವಾಗುತ್ತದೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ಇಂದು ನಾನು ನಿಮಗೆ ಹೇಳಲು ಬಯಸುತ್ತಿದ್ದೇನೆ ಏನೆಂದರೆ, ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಎಂಬುದು ನಾನು ಸುಮ್ಮನೆ ಗಾಳಿಯಲ್ಲಿ ಹೇಳುತ್ತಿಲ್ಲ. ಇದು ಮೇಲಿಂದ ಬಂದಿರುವ ಸಂಕೇತವಾಗಿದೆ. ತ್ರಿಲೋಕನಾಥನ ಕೈ ನಿಮ್ಮ ಮೇಲೆ ಇದೆ ಎಂದು ನಾನು ಹೇಳುವ ಅದರ ಅರ್ಥವೇನೆಂದರೆ, ಇದು ಕೇವಲ ಯಾವುದೇ ಕಲ್ಪನೆಯಲ್ಲ, ಇದು ಸತ್ಯ ಸಂಗತಿಯಾಗಿದೆ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ ವಿಷ್ಣುವಿನ ಪಾತಾಳದ ಶಕ್ತಿ ಮತ್ತು ಭಗವಾನ್ ಮಹೇಶ್ವರನ ಸಂಹಾರದ ಶಕ್ತಿಯನ್ನು ನಿಭಾಯಿಸುವ ಆ ಶಕ್ತಿ ನಿಮ್ಮೊಂದಿಗಿದೆ. ಸ್ನೇಹಿತರೆ, ನಿಮ್ಮ ಮೇಲೆ ಒಂದು ಅದೃಶ್ಯ ಕವಚವಿದೆ. ನಿಮ್ಮ ವಿರುದ್ಧ ಸಂಚು ರೂಪಿಸಿ ನಿಮ್ಮನ್ನು ಕೆಳಗೆ ಉರುಳಿಸಲು ಪ್ರಯತ್ನಿಸುವವರ ಮೇಲೆ ಮತ್ತು ನಿಮ್ಮ ದಾರಿಯನ್ನು ತಡೆಯುವವರ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತವೆ. ನೀವು ಅವರ ತಂತ್ರದಿಂದ ತುಂಬ ಮುಂದೆ ಸಾಗಲಿದ್ದೀರಿ ಮತ್ತು ಯಾರು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೂ ಈಗ ಆ ಜನರು ಎಲ್ಲವನ್ನೂ ಬಿಟ್ಟು ಹೊರಟು ಹೋಗುತ್ತಾರೆ. ಈಗ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಾನು ಈ ಮಾತನ್ನು ಸುಮ್ಮನೆ ಹೇಳುತ್ತಿಲ್ಲ. ನಿಮ್ಮ ಜೀವನದಲ್ಲಿ ಈಗ ರೂಪುಗೊಳ್ಳುತ್ತಿರುವ ಗ್ರಹ ಮತ್ತು ನಕ್ಷತ್ರಗಳು ತುಂಬ ವಿಶಿಷ್ಟವಾಗಿವೆ. ಇಂತಹ ಯೋಗಗಳು ಪದೇ ಪದೇ ಬರುವುದಿಲ್ಲ. ಇಂದಿನವರೆಗೂ ನೀವು ನಿಮ್ಮ ಜೀವನದಲ್ಲಿ ತುಂಬ ಅನುಭವಿಸಿದ್ದೀರಿ. ಹಲವು ಬಾರಿ ನಿಮ್ಮವರಿಂದಲೇ ಗಾಯಗೊಂಡಿದ್ದೀರಿ. ಹಲವು ಬಾರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ. ಆದರೆ ಈಗ ಆ ಸಮಯ ಮುಗಿದಿದೆ ಎಂದರ್ಥ. ಈಗ ನೀವು ಬಯಸಿದರೂ ಯಾರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನೀವು ಹೀಗೆ ಯೋಚಿಸುತ್ತಿರಬಹುದು, ನನ್ನ ಹತ್ತಿರ ಹಣ ಕಡಿಮೆ ಇದೆ ಅಥವಾ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು. ನೀವು ನಿಮ್ಮನ್ನು ಎಂದಿಗೂ ಒಂಟಿ ಎಂದು ಭಾವಿಸಬೇಡಿ, ಏಕೆಂದರೆ ನಿಮ್ಮೊಂದಿಗೆ ದೇವರಿದ್ದಾನೆ. ತ್ರಿಲೋಕನಾಥನ ಕೈ ನಿಮ್ಮ ಮೇಲಿದೆ. ಆ ಮೇಲಿನವನು ಜೊತೆಗಿದ್ದಾಗ ದಾರಿಗಳು ತಾವಾಗೆ ರೂಪುಗೊಳ್ಳುತ್ತಾ ಹೋಗುತ್ತವೆ. ನಿಮಗೆ ಎಲ್ಲಿಯವರೆಗೆ ದಾರಿ ಕಾಣಿಸುತ್ತದೆಯೋ ಅಲ್ಲಿಯವರೆಗೂ ಮುಂದೆ ಸಾಗಿ. ದಾರಿಯನ್ನು ನಿಮಗೆ ಸ್ವಂತ ದೇವರೇ ತೋರಿಸಲಿದ್ದಾರೆ. ಹೌದು ಸ್ನೇಹಿತರೆ, ಯಾರು ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದರೋ ಈಗ ಅವರೇ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಈಗ ನೀವು ಅಸಲಿ ವಿಷಯವನ್ನು ಕೇಳಿ. ನೀವು ತುಂಬ ಶೀಘ್ರದಲ್ಲೇ ಕೋಟ್ಯಾಧಿಪತಿಯಾಗಲಿದ್ದೀರಿ, ಅದು ಕೂಡ ಅತಿ ಶೀಘ್ರದಲ್ಲಿ. ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯಲಿದೆ. ಇದು ಕೇವಲ ಕನಸಲ್ಲ, ಬದಲಿಗೆ ಇದು ನಿಶ್ಚಿತ ಸತ್ಯ. ನಿಮ್ಮ ಮನೆಗೆ ಆ ಲಕ್ಷ್ಮೀ ದೇವಿಯು ಹೆಜ್ಜೆ ಇಡಲಿದ್ದಾಳೆ. ಯಾರ ಬರುವಿಕೆಯಿಂದ ಬೀಗಗಳು ತೆರೆಯುತ್ತದೆಯೋ ಮುಚ್ಚಿದ ಬಾಗಿಲುಗಳು ಮತ್ತು ಮುಚ್ಚಿದ ದಾರಿಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಸುಖ ಸಮೃದ್ಧಿಯ ಗಂಗೆ ಹರಿಯಲು ತೊಡಗುತ್ತಾಳೆ. ಈಗ ಅದೇ ಸಮಯ ನಿಮ್ಮ ಜೀವನದಲ್ಲಿ ಬರಲಿದೆ. ಇದು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡುತ್ತಿರಬಹುದು, ಆದರೆ ದೇವರ ಕೆಲಸಗಳಲ್ಲಿ ಅವರ ದಾರಿಗಳು ವಿಚಿತ್ರವಾಗಿರುತ್ತವೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಯಾವುದೇ ಒಂದು ಹಳೆಯ ಸಾಲವು ಮರಳಿ ಬರುತ್ತದೆ. ಕೆಲವೊಮ್ಮೆ ಎಲ್ಲೋ ಸಿಲುಕಿಕೊಂಡಿದ್ದ ಒಪ್ಪಂದವು ಅಂತಿಮಗೊಳ್ಳುತ್ತದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಿಮಗೆ ಒಂದು ಅವಕಾಶ ಸಿಗಬಹುದು. ಅದರ ಬಗ್ಗೆ ನೀವು ಎಂದೂ ಕೂಡ ಯೋಚನೆಯನ್ನು ಮಾಡಿರುವುದಿಲ್ಲ. ಈಗ ಆ ಎರಡು ದೊಡ್ಡ ಶುಭಯೋಗಗಳ ವಿಷಯಕ್ಕೆ ಬರೋಣ. ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಮೊದಲನೆಯ ಯೋಗವೆಂದರೆ ಇದ್ದಕ್ಕಿದ್ದಂತೆ ಧನಪ್ರಾಪ್ತಿ. ಹೌದು ಸ್ನೇಹಿತರೆ, ಈಗ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಧನ ಬರಲಿದೆ. ಅದನ್ನು ನೀವು ಎಂದಿಗೂ ಯೋಚನೆ ಸಹ ಮಾಡಿರುವುದಿಲ್ಲ. ಇದು ಲಾಟರಿ ಕೂಡ ಆಗಿರಬಹುದು. ನಿಮ್ಮ ಹಳೆಯ ಭೂಮಿಯ ಪ್ರಕರಣವು ಯಾವುದೇ ಆಗಿರಲಿ,
ಇದು ಯಾವುದೇ ವ್ಯಾಪಾರದ ಒಪ್ಪಂದವಾಗಿರಬಹುದು. ಇದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಎರಡನೆಯ ಯೋಗವೆಂದರೆ ಉನ್ನತ ಮಟ್ಟದ ಜನರೊಂದಿಗೆ ಒಡನಾಟ. ನಿಮ್ಮ ಸಂಪರ್ಕವು ಅಂತಹ ಜನರೊಂದಿಗೆ ಇರಲಿದೆ. ಅವರ ಬಳಿ ಅಧಿಕಾರ, ಹಣ ಮತ್ತು ಗುರುತು ಮೂರೂ ಇರುತ್ತದೆ. ಅವರ ಸಹವಾಸದಿಂದ ನಿಮ್ಮ ಹೆಸರು ಮತ್ತು ಕೆಲಸ ಎರಡೂ ಉನ್ನತ ಮಟ್ಟಕ್ಕೆ ತಲುಪುತ್ತವೆ. ನಿಮ್ಮ ಗೌರವವು ಈಗ ಹೆಚ್ಚಾಗಲಿದೆ. ಜನರು ನಿಮ್ಮನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಗುರುತು ಒಬ್ಬ ಯಶಸ್ಸಿನ ಮತ್ತು ಶ್ರೀಮಂತ ವ್ಯಕ್ತಿಯ ರೂಪದಲ್ಲಿ ಇರುತ್ತದೆ. ಆದರೆ ಸ್ನೇಹಿತರನ್ನು ನೀವು ಸಮಯವಿರುವಾಗಲೇ ಜಾಗೃತವಾದಾಗ ಮಾತ್ರ ಸಾಧ್ಯವಾಗುತ್ತದೆ. ಈ ಯೋಗವು ಪ್ರತಿಯೊಬ್ಬರಿಗೂ ಸಿಗುವುದಿಲ್ಲ. ಒಂದು ವೇಳೆ ಸಿಕ್ಕಿದರೂ ಇದು ಆ ಮೇಲಿನವನು ನೀಡಿದ ಕೊಡುಗೆಯಾಗಿದೆ. ನೋಡಿ ಸ್ನೇಹಿತರೆ, ಮನುಷ್ಯನು ಅದನ್ನು ಕಳೆದುಕೊಳ್ಳುತ್ತಾನೆ. ಅದಕ್ಕಾಗಿಯೇ ಇಂದಿನಿಂದ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಿ. ಸೋಮಾರಿತನವನ್ನು ಬಿಟ್ಟುಬಿಡಿ ಮತ್ತು ಯಾವ ಅವಕಾಶವೇ ಸಿಕ್ಕರೂ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಇಲ್ಲದಿದ್ದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅಯ್ಯೋ, ನಾನು ಆಗಲೇ ಗಮನ ಕೊಟ್ಟಿದ್ದರೆ ಇಂದು ಈ ಪರಿಸ್ಥಿತಿ ಹೀಗಿರುತ್ತಿರಲಿಲ್ಲ ಎಂದು ಹೇಳುವ ಪ್ರಸಂಗ ಆಮೇಲೆ ಬರುವುದಿಲ್ಲ. ಇಂದು ನಿಮಗೆ ಅಂತಹ ಒಂದು ಸತ್ಯವನ್ನು ಹೇಳಲು ಹೊರಟಿದ್ದೇನೆ. ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ರಹಸ್ಯವಾಗಲಿದೆ. ನನ್ನೊಂದಿಗೆ ಯಾವಾಗಲೂ ಕೆಡುಕು ಏಕೆ ನಡೆಯುತ್ತದೆ? ಜನರು ನನ್ನನ್ನು ಏಕೆ ಕೀಳಾಗಿ ಕಾಣುತ್ತಾರೆ ಎಂದು ನೀವು ಯೋಚಿಸುತ್ತಿರಲಿಲ್ಲವೇ? ನನ್ನ ಕನಸುಗಳು ಅರ್ಧ ದಾರಿಯಲ್ಲಿ ಏಕೆ ಮುರಿದು ಬೀಳುತ್ತವೆ ಎಂದು? ಹಾಗಾದರೆ ಕೇಳಿ, ಇದೆಲ್ಲವೂ ನಿಮ್ಮ ಹಣೆಬರಹದ ಅಂತ್ಯವಲ್ಲ, ಬದಲಿಗೆ ನಿಮ್ಮ ಕಥೆಯ ಈ ಭಾಗವಾಗಿದೆ. ಅದು ಮುಗಿಯುತ್ತಿದ್ದಂತೆ ಒಂದು ಹೊಸ ಮತ್ತು ಉಜ್ವಲವಾದ ಅಧ್ಯಾಯವು ಪ್ರಾರಂಭವಾಗಲಿದೆ. ನೋಡಿ, ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ. ತ್ರಿಲೋಕನಾಥನ ಕೈ ನಿಮ್ಮ ಮೇಲಿದೆ. ತ್ರಿಲೋಕನಾಥ ಎಂದರೆ ಮೂರು ಲೋಕಗಳ, ಸ್ವರ್ಗ, ಭೂಮಿ ಮತ್ತು ಪಾತಾಳದ ಒಡೆಯನಾಗಿದ್ದಾನೆ. ಯಾರ ಮೇಲೆ ತ್ರಿಲೋಕನಾಥನ ಕೈ ಇರುತ್ತದೆ ಅವನಿಗೆ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಹೌದು ಸ್ನೇಹಿತರೆ, ಇಂತಹ ವ್ಯಕ್ತಿ ಕೇವಲ ಹಣೆಬರಹವನ್ನು ಮಾತ್ರ ಬದಲಾಯಿಸುವುದಿಲ್ಲ, ಬದಲಿಗೆ ತನ್ನ ಇಡೀ ಕುಟುಂಬ, ಸಂಬಂಧಿಕರು ಮತ್ತು ಸಮಾಜದಲ್ಲಿ ಗೌರವ ಹಾಗೂ ಮರ್ಯಾದೆಯನ್ನು ಹೆಚ್ಚಿಸುತ್ತಾನೆ. ನೀವು ಅರ್ಥ ಮಾಡಿಕೊಳ್ಳಿ, ಈ ಕೈ ಕೇವಲ ಆಶೀರ್ವಾದ ಮಾತ್ರವಲ್ಲ, ಬದಲಿಗೆ ಒಂದು ಸುರಕ್ಷಾ ಕವಚವೂ ಆಗಿದೆ. ತಾಯಿಯು ತನ್ನ ಮಕ್ಕಳನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಪ್ರತಿಯೊಂದು ಕೆಟ್ಟ ದೃಷ್ಟಿಯಿಂದ ಹೇಗೆ ರಕ್ಷಿಸುತ್ತಾಳೋ ಹಾಗೆ ತ್ರಿಲೋಕನಾಥನು ನಿಮ್ಮನ್ನು ಪ್ರತಿಯೊಂದು ಸಂಕಷ್ಟದಿಂದ ರಕ್ಷಿಸುತ್ತಾನೆ. ನೀವು ಎಲ್ಲೋ ತೊಂದರೆ ಮತ್ತು ದುಃಖಗಳನ್ನು ಹಾಗೂ ಕಷ್ಟಗಳನ್ನು ಅನುಭವಿಸಿದ್ದೀರಿ ಎಂಬುದು ನಮಗೆ ಗೊತ್ತು. ನೀವು ಯಾರನ್ನು ನಂಬಿದ್ದೀರೋ ಆ ಸ್ವಂತ ಜನರು ನಿಮಗೆ ದ್ರೋಹ ಮಾಡಿದ್ದಾರೆ. ನಿಮ್ಮ ಕನಸುಗಳನ್ನು ಕೇಳಿ ಜನರು ನಗುತ್ತಾರೆ, ನಿಮ್ಮ ಧೈರ್ಯವನ್ನು ಮುರಿಯಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಹಣದ ಕೊರತೆ, ಕೆಲವೊಮ್ಮೆ ಅವಕಾಶಗಳ ಕೊರತೆ, ಇನ್ನೂ ಕೆಲವೊಮ್ಮೆ ಹಣೆಯ ಬರಹದ ಹೊಡೆತವು ನಿಮ್ಮನ್ನು ಎಷ್ಟು ಅಸಹಾಯಕರನ್ನಾಗಿ ಮಾಡುತ್ತದೆ ಎಂದರೆ ನೀವು ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಆಯಿತು. ಆದರೆ ಈಗ ಇದೆಲ್ಲವೂ ಬದಲಾಗಲಿದೆ. ಹೌದು ಸ್ನೇಹಿತರೆ, ಏಕೆಂದರೆ ತ್ರಿಲೋಕನಾಥನ ಕೈ ನಿಮ್ಮ ಮೇಲೆ ಬಂದಿದೆ ಮತ್ತು ಇನ್ನು ಮುಂದೆ ಏನು ನಡೆಯಲಿದೆಯೋ ಅದರ ಬಗ್ಗೆ ನೀವು ಯೋಚಿಸುವ ಅಗತ್ಯವಿರುವುದಿಲ್ಲ. ನಿಮ್ಮ ಶತ್ರುಗಳು ತಾವಾಗೇ ತಮ್ಮ ದಾರಿಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ ಮತ್ತು ಯಾರು ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದರೋ ಅವರು ಈಗ ನಿಮಗೆ ಗೌರವದಿಂದ ನಮಸ್ಕರಿಸುತ್ತಾ ಕಾಣಿಸಿಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂತಹ ಆಶೀರ್ವಾದ ತುಂಬ ಕಡಿಮೆ ಜನರಿಗೆ ಸಿಗುತ್ತದೆ. ಆದರೆ ಯಾರಿಗೆ ಈ ಆಶೀರ್ವಾದ ಸಿಗುತ್ತದೆಯೋ ಅವರು ಒಂದು ಬಾರಿ ಅರ್ಥ ಮಾಡಿಕೊಳ್ಳಿ, ಏಕೆಂದರೆ ಅವರ ಹಣೆ ಬರಹವೇ ಬದಲಾಗಿ ಹೋಗಿದೆ ಎಂದು. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಯೋಗವು ಅತ್ಯಂತ ಶಕ್ತಿಶಾಲಿ ಗ್ರಹ ಯೋಗವಾಗಿದೆ. ಗುರುವಿನ ಸಂಚಾರ, ಶನಿಯ ಕೃಪೆ ಮತ್ತು ಚಂದ್ರನ ಅನುಕೂಲತೆಗಳು ಒಟ್ಟಾಗಿ ನಿಮ್ಮ ಹಣೆ ಬರಹವನ್ನು ಬದಲಾಯಿಸಲಿವೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಅಗತ್ಯವಿದೆ. ಎಲ್ಲವೂ ಬದಲಾಗುವ ಸಮಯ ಬಂದಿದೆ. ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಇದು ಗ್ರಹಗಳ ಸ್ಥಿತಿಯು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯ ಫಲ ನೀಡುತ್ತಿರುವುದನ್ನು ತೋರಿಸುತ್ತದೆ. ನೀವು ಯಾವ ಕೆಲಸಕ್ಕಾಗಿ ದೀರ್ಘಕಾಲದಿಂದ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೀರೋ ಅದರಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತಿವೆ. ಹಲವು ಬಾರಿ ಜೀವನದಲ್ಲಿ ಅಂತಹ ಸಮಯ ಬರುತ್ತದೆ ಯಾವಾಗ ಮನುಷ್ಯನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕಷ್ಟಪಡುತ್ತಾನೋ ಅಂಥವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ. ಆದರೆ ಯಶಸ್ಸು ಸಿಗುವಲ್ಲಿ ತಡವಾಗಬಹುದು. ಅಂತಹ ಸಮಯದಲ್ಲಿ ತಾಳ್ಮೆ ಅತಿದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತದೆ. ಇಂದಿನ ದಿನವು ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ ಎಂಬ ಸಂದೇಶವನ್ನು ನೀಡುತ್ತಿದೆ. ನಿಮಗೆ ಅದರ ಫಲ ಕೇವಲ ದುಪ್ಪಟ್ಟಾಗಿ ಸಿಗಲಿದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾದ ಅಗತ್ಯವಿದೆ. ಕಳೆದ ಕೆಲವು ದಿನಗಳಿಂದ ಯಾವುದೇ ಕೆಲಸ ಅಪೂರ್ಣವಾಗಿದ್ದರೆ ಇಂದಿನ ದಿನ ಅದನ್ನು ಪೂರೈಸಲು ಒಂದು ಉತ್ತಮ ಅವಕಾಶ ಸಿಗಬಹುದು. ತಮ್ಮ ವೃತ್ತಿಜೀವನದ ಬಗ್ಗೆ ಚಿಂತಿತರಾದವರಿಗೆ ಈಗ ನೆಮ್ಮದಿ ಸಿಗುವ ಸಾಧ್ಯತೆಗಳು ಕಾಣುತ್ತಿವೆ. ನಿಮ್ಮಲ್ಲಿ ಈ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಮೊದಲಿಗಿಂತ ಹೆಚ್ಚು ಪ್ರಬಲಗೊಳ್ಳಲಿದೆ. ಆದಾಗ್ಯೂ ಯಶಸ್ಸು ಸಿಕ್ಕಿದ ನಂತರ ವಿನಮ್ರವಾಗಿ ಇರುವುದು ನಿಮಗೆ ಲಾಭದಾಯಕವಾಗಿರುತ್ತದೆ, ಏಕೆಂದರೆ ಇದೇ ಗುಣವು ನಿಮ್ಮನ್ನು ಮುಂದಕ್ಕೆ ಮತ್ತು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇನ್ನು ಕೆಲಸದ ವಿಷಯಕ್ಕೆ ಬಂದರೆ ಇಂದು ನೀವು ತುಂಬಾ ಕಾರ್ಯನಿರತರಾಗಿರಬಹುದು.
ಬಹಳಷ್ಟು ಕೆಲಸ ಕಾರಣದಿಂದಾಗಿ ಹಲವು ಪ್ರಮುಖ ಜವಾಬ್ದಾರಿಗಳು ಒಂದೇ ಬಾರಿಗೆ ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ಇವೆಲ್ಲವೂ ಸ್ವಲ್ಪ ಕಷ್ಟವೆನಿಸಬಹುದು, ಆದರೆ ನೀವು ಸಮಯವನ್ನು ಸರಿಯಾಗಿ ನಿರ್ವಹಿಸಿದರೆ ದಿನದ ಅಂತ್ಯದ ವೇಳೆಗೆ ಬಹುತೇಕ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಭಗವಾನ್ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆಶೀರ್ವಾದದಿಂದ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗುವ ಸಾಧ್ಯತೆ ಇದೆ. ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಜವಾಬ್ದಾರಿಗಳು ಭವಿಷ್ಯದಲ್ಲಿ ಬಡ್ತಿಯ ಹಾದಿಯನ್ನು ತೆರೆಯಬಹುದು ಮತ್ತು ಸರ್ಕಾರಿ ಕೆಲಸದ ತಯಾರಿ ನಡೆಸುತ್ತಿರುವವರಿಗೆ ಇಂದಿನ ದಿನ ವಿಶೇಷವಾಗಿ ಶ್ರಮ ಮತ್ತು ಏಕಾಗ್ರತೆಯದ್ದಾಗಿದೆ. ನಿಮ್ಮ ಮನಸ್ಸು ಓದಿನಿಂದ ಪದೇ ಪದೇ ಬೇರೆಡೆಗೆ ಹರಿಯುತ್ತಿದ್ದರೆ ಇಂದಿನ ದಿನ ನಿಮ್ಮನ್ನು ಶಿಸ್ತಿನಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಅಜಾಗರೂಕತೆಯು ನಿಮ್ಮ ಕಾರ್ಯತಂತ್ರವನ್ನು ಸ್ವಲ್ಪ ದೂರ ಮಾಡಬಹುದು. ನಿರಂತರ ಅಭ್ಯಾಸದಿಂದ ಪರಿಶ್ರಮದ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಇಂದು ಮಾಡಿದ ಶ್ರಮವು ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ನೀಡಬಹುದು. ವ್ಯಾಪಾರದಲ್ಲಿ ತೊಡಗಿದ್ದವರು ಇಂದಿನ ದಿನ ಮಿಶ್ರ ಪ್ರತಿಫಲ ನೀಡಲಿದೆ. ಕೌಟುಂಬಿಕ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ, ಆದರೆ ಇದನ್ನು ನೋಡಿ ಗಾಬರಿಯಾಗುವ ಅಗತ್ಯವಿಲ್ಲ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಸಣ್ಣ ನಷ್ಟಗಳು ಭವಿಷ್ಯದಲ್ಲಿ ದೊಡ್ಡ ಲಾಭದ ಹಾದಿಯನ್ನು ಸಿದ್ಧಪಡಿಸುತ್ತವೆ. ನೀವು ತಾಳ್ಮೆಯಿಂದ ಯೋಜನಾಬದ್ಧವಾಗಿ ಮುಂದುವರೆದರೆ ಪರಿಸ್ಥಿತಿಯು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುತ್ತಾ ಹೋಗುತ್ತದೆ. ಯಾವುದೇ ದೊಡ್ಡ ಹೂಡಿಕೆಯ ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವಸರದ ನಿರ್ಧಾರಗಳನ್ನು ತಪ್ಪಿಸಿ. ಇದು ನಿಮಗೆ ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ಇಂದು ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ನೀವು ಈಗಾಗಲೇ ಯಾವುದೋ ಉಳಿತಾಯದ ಯೋಜನೆ ಮಾಡಿದ್ದೀರಿ, ಅದಕ್ಕೆ ಬದ್ಧರಾಗಿರಲು ಪ್ರಯತ್ನಿಸಿ. ಸ್ನೇಹಿತರೆ, ಈಗ ನಿಮ್ಮ ಸಮಯವು ಬದಲಾಗಲಿದೆ, ಆದರೆ ನಾನು ನಿಮಗೆ ಹೇಳಲು ಹೊರಟಿರುವ ಒಂದು ತಪ್ಪನ್ನು ಎಂದಿಗೂ ಮಾಡಬೇಡಿ. ಯಾವುದೇ ಸಾಮಾನ್ಯ ವಿಷಯವಲ್ಲ, ಬದಲಿಗೆ ನಿಮ್ಮ ಜೀವನವನ್ನು ಬದಲಾಯಿಸುವ ವಿಷಯವಾಗಿದೆ. ಸ್ನೇಹಿತರೆ, ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಬಗ್ಗೆ ಇತರರಿಗೆ ಹೇಳಬೇಡಿ, ಏಕೆಂದರೆ ಶತ್ರುಗಳು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ತಗ್ಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಧೈರ್ಯದಿಂದ ಇರಬೇಕು. ಏನೇ ಆದರೂ ಗುರಿಯನ್ನು ತಲುಪಲೇಬೇಕು. ಸ್ನೇಹಿತರೆ, ನಿಮ್ಮ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಮುಂದೆಯೂ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ತಡವಾದರೂ ನಿಮಗೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತದೆ. ಖಂಡಿತವಾಗಿಯೂ ಸಿಗುತ್ತದೆ, ಏಕೆಂದರೆ ದೇವರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವುದು ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಆದರೆ ಇಲ್ಲಿ ಅಂಧಕಾರವಿಲ್ಲ. ಯಾವ ಜನರು ನಿಮ್ಮನ್ನು ತಮ್ಮವರೆಂದು ಭಾವಿಸದೆ ಮುಖ ತಿರುಗಿಸಿಕೊಂಡಿದ್ದರು, ತುಂಬಿದ ಸಭೆಯಲ್ಲಿ ನಿಮಗೆ ಅಪಮಾನ ಮಾಡಿದ್ದರು, ಅವರಿಗೆ ಉತ್ತರವನ್ನು ಈಗ ನೀವು ನೀಡಬೇಕಾಗಿದೆ. ನಿಮ್ಮ ಜೀವನದ ಪ್ರತಿಯೊಂದು ಸಂತೋಷವನ್ನು ನೀವು ಮರಳಿ ತರಬೇಕಾಗಿದೆ. ನಯವಂಚಕರು ಏನೇ ಮಾಡಿದರೂ ನಿಮ್ಮ ಪರಿಶ್ರಮದ ಕಾರಣದಿಂದಾಗಿ ನಿಮಗೆ ಸಂತೋಷ ಸಿಗುತ್ತದೆ. ಸ್ವಲ್ಪ ಕಠಿಣ ಪರಿಶ್ರಮದ ಅಗತ್ಯವಿದೆ. ಯಶಸ್ಸು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಅತ್ಯಂತ ಸಂತೋಷದ ಸಂಗತಿಯಾಗಿರಲಿದೆ. ನೀವು ಇಂದಿನವರೆಗೆ ಅನುಭವಿಸಿದ ಕಷ್ಟ, ನೋವು ಮತ್ತು ಸಮಸ್ಯೆಗಳ ವಿರುದ್ಧ ಹೋರಾಡುತ್ತಾ ಮುಂದೆ ಸಾಗಿದ್ದೀರಿ. ಇದು ಸುಲಭವಾದ ಕೆಲಸವಲ್ಲ. ಸ್ನೇಹಿತರೆ, ಶತ್ರುಗಳು ಕೂಡ ನಿಮ್ಮನ್ನು ನೋಡಿ ನಡುಗುತ್ತಾರೆ. ಅವರು ನಿಮ್ಮನ್ನು ಅಷ್ಟು ತೊಂದರೆಗೆ ಸಿಲುಕಿಸಿದ್ದರು, ಆದರೂ ನೀವು ಎಂದಿಗೂ ಮುಂದೆ ಸಾಗುವುದನ್ನು ನಿಲ್ಲಿಸಲಿಲ್ಲ, ಹಿಂಜರಿಯಲಿಲ್ಲ. ಸ್ನೇಹಿತರೆ, ಹಿಂದಿನ ದಿನಗಳು ನಿಮಗೆ ತಿಳಿದಿವೆ. ಕೆಲವು ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ಕಠಿಣವಾಗಿತ್ತು. ನೀವು ಹೊರಗಿನಿಂದ ಎಲ್ಲರೊಂದಿಗೆ ನಗುತ್ತಾ ಭೇಟಿಯಾಗುತ್ತಿದ್ದೀರಿ, ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದೀರಿ, ಆದರೆ ಒಳಗೊಳಗೆ ಸ್ನೇಹಿತರೆ ನೀವು ಸಂತೋಷವಾಗಿರಲಿಲ್ಲ. ಈಗ ವಿಷಯ ನಮಗೆ ಚೆನ್ನಾಗಿ ತಿಳಿದಿದೆ. ಮನಸ್ಸಿನಲ್ಲಿ ನೀವು ಅನೇಕ ಸಮಸ್ಯೆಗಳ ವಿರುದ್ಧ ಹೋರಾಡಿದ್ದೀರಿ, ಅನೇಕ ತೊಂದರೆಗಳನ್ನು ಎದುರಿಸಿದ್ದೀರಿ. ಒಂದಾದರ ನಂತರ ಮತ್ತೊಂದು ಸಮಸ್ಯೆಗಳು, ಹೊಸ ತೊಂದರೆಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರುತ್ತಲೇ ಇವೆ. ಆದರೆ ನಿಮಗೆ ಅಗತ್ಯವಿದ್ದಾಗ ಯಾರೂ ನಿಮ್ಮ ಜೊತೆ ನಿಲ್ಲಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮಿಂದ ಮುಖ ತಿರುಗಿಸಿಕೊಂಡನು, ಆದರೂ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಒಂಟಿ ಎಂದು ಭಾವಿಸಲಿಲ್ಲ. ನೀವು ಸ್ನೇಹಿತರು, ನಿಮಗೆ ತಿಳಿಯದೆ ಯಾವಾಗ ನೀವು ರಾತ್ರಿ ಮಲಗಿದ್ದೀರೋ ಆಗ ನಿಮ್ಮ ಮನಸ್ಸಿನಲ್ಲಿ ಹಲವು ರೀತಿಯ ಚಿಂತೆಗಳು ಓಡಾಡುತ್ತಿರುತ್ತವೆ. ಮುಂದಿನ ದಿನಗಳು ನನ್ನ ಪಾಲಿಗೆ ಹೇಗಿರಲಿವೆ ಎಂಬ ಆತಂಕವಿರುತ್ತದೆ. ಮುಖದ ಮೇಲೆ ಯಾವಾಗಲೂ ನಗುವನ್ನು ಹೊಂದಿರುತ್ತೀರಿ, ಆದರೆ ಮನಸ್ಸಿನಿಂದ ನೀವು ಸಂತೋಷವಾಗಿಲ್ಲ ಎಂಬುದು ನಿಮಗೂ ತಿಳಿದಿದೆ, ನನಗೂ ತಿಳಿದಿದೆ. ಮನಸ್ಸಿನಿಂದ ನೀವು ಸಂತೋಷವಾಗಿಲ್ಲ ಎಂದು ನೀವು ನಿಮಗಿದ್ದ ಎಲ್ಲವನ್ನೂ ತ್ಯಾಗ ಮಾಡಿದ್ದೀರಿ. ಹಣ, ಸಂಪತ್ತು, ಪರಿಶ್ರಮ, ಸಂತೋಷ ಎಲ್ಲವನ್ನೂ ನಿಮ್ಮವರ ಒಳಿತಿಗಾಗಿ ನೀವು ತ್ಯಾಗ ಮಾಡಿದ್ದೀರಿ. ಆದರೆ ಸ್ನೇಹಿತರೆ, ನಿಮಗೆ ಅಗತ್ಯವಿದ್ದಾಗ ನಿಮ್ಮವರೇ ನಿಮಗೆ ಬೆನ್ನು ತೋರಿಸಿದರು. ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಕುಟುಂಬದವರು ಕೂಡ ಪ್ರತಿಯಾಗಿ ನಿಮಗೆ ಏನನ್ನೂ ನೀಡಲಿಲ್ಲ, ಕೇವಲ ನಿಮ್ಮನ್ನು ಕಡೆಗಣಿಸಿದರು. ಮತ್ತು ಸ್ನೇಹಿತರೆ, ನನ್ನ ಮಾತನ್ನು ನೆನಪಿಡಿ, ಈ ಪ್ರಪಂಚದ ನಿಯಮವೇ ಹೀಗಿದೆ. ನೀವು ಇತರರಿಗಾಗಿ ಎಷ್ಟೇ ಮಾಡಿದರೂ, ನೀವೇ ಸ್ವತಃ ಹಾಳಾಗಿ ಹೋದರೂ ಕೂಡ ಜನರು ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿ, ಆದರೆ ಅವರು ನಿಮ್ಮನ್ನು ನಂಬುವುದಿಲ್ಲ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.